ವೇಟ್ ಲಾಸ್ ಮಾಡಬೇಕು ಬಟ್ ವರ್ಕ್ ಮಾಡ್ತಾ ಇರೋದ್ರಿಂದ ಬೆಳಗ್ಗೆ ಎದ್ದು ನಾನು ಕುಕ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಕ್ಕಲ್ಲ ಅಂತ ತುಂಬ ಜನ ಹೋಟ್ಲಲ್ಲಿ ತಿನ್ನೋರಿದ್ದೀರಾ. ಮನೇಲೆ 1 ಅವರಲ್ಲಿ ತುಂಬ ಹೆಲ್ತಿಯಾದ ನ್ಯೂಟ್ರಿಷಿಯಸ್ ಆದ ಬ್ರೇಕ್ಫಾಸ್ಟ್ ಮತ್ತು ಲಂಚ್ನ ಪ್ರಿಪೇರ್ ಮಾಡ್ಕೋಬೋದು ಅಂದರೆ ನಂಬ್ತೀರಾ. ನಾನು ಎವ್ರಿ ಡೇ 6:30 ಅಷ್ಟರಲ್ಲಿ ಮನೆ ಬಿಟ್ಬಿಡಬೇಕು. ಕ್ಯಾಬ್ ಬಂದು ಕಾಯ್ತಾ ಇರುತ್ತೆ. 5 o'clock ಎದ್ದು ನಾನು ಹೆಲ್ತಿಯಾದ ಬ್ರೇಕ್ಫಾಸ್ಟ್ ಮತ್ತು ಲಂಚ್ನ ಪ್ರಿಪೇರ್ ಮಾಡ್ಕೋತೀನಿ. ಎವ್ರಿ ಮೀಲ್ ಕೂಡ ನ್ಯೂಟ್ರಿಷಿಯಸ್ ಆ್ಯಂಡ್ ಬ್ಯಾಲೆನ್ಸ್ಡ್ ಮೀಲ್ನ ಪ್ರಿಪೇರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಮಸಾಲ ಅಕ್ಕಿ ರೊಟ್ಟಿ ಮತ್ತು ಕಡಲೆ ಬೀಜದ ಚಟ್ನಿನ ಮಾಡ್ಕೊಂಡಿದ್ದೆ. ಮಧ್ಯಾಹ್ನದ ಲಂಚ್ಗೆ ಚಿತ್ರಾನ್ನದ ಕೊಚ್ಚಿತ್ತು, ರೈಸ್ ಮಾಡಿಕೊಂಡು ಚಿತ್ರಾನ್ನ ಕಲಿಸ್ಕೊಂಡು, ಪಲ್ಯಕ್ಕೆ ನೈಟೇ ಹೆಸರು ಕಾಳನ್ನ ನೆನೆಸಿಟ್ಟು ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಉಪ್ಪನ್ನ ಸೇರಿಸಿ 1-2 ವಿಷಲ್ ಬರ್ಸ್ಕೊಂಡು ನೀರನ್ನೆಲ್ಲ ಸ್ಟೇನ್ ಮಾಡಿ ಒಗ್ಗರಣೆ ಮಾಡಿಕೊಂಡೆ. ಪಲ್ಯನ ಬಾಕ್ಸಿಗೆ ಪ್ಯಾಕ್ ಮಾಡಿಕೊಂಡೆ. ಮಧ್ಯಾಹ್ನದ ಲಂಚ್ಗೆ ಎವ್ರಿ ಡೇ ನಾನು ಸಲಾಡ್ನ ಕೂಡ ಆ್ಯಡ್ ಮಾಡ್ಕೋತೀನಿ. ಕುಕುಂಬರ್ ಮತ್ತು ಕ್ಯಾರೆಟ್ ಕಂಪಲ್ಸರಿ ಇರುತ್ತೆ. ಆಫೀಸಿಂದ ಮನೆಗೆ ಬರೋಕ್ಕೆ 2 hours ಅಂತೂ ಕಂಪಲ್ಸರಿ ಆಗುತ್ತೆ. ಸೊ ಫ್ರೂಟ್ಸ್ನ ಕೂಡ ಪ್ಯಾಕ್ ಮಾಡ್ಕೊಂಡಿರ್ತೀನಿ ಆನ್ ದ ವೇ ತಿನ್ನೋದಕ್ಕೆ. ನಾನಿವತ್ತು ವೇರ್ ಮಾಡಿರೋ ಟಾಪು ಮೀಶೋದು, ಪ್ರೈಸ್ ಕೂಡ ಕಮ್ಮಿ. ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ.